ಗೊತ್ತಿಲ್ಲ ಏನು ಮಾತಾಡೋದಂತ. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ಯಾಕೆಂದರೆ 50 ದಿನ ಅನ್ನೋ ಒಂದು ನಂಬರು ಥಿಯೇಟ್ರಲ್ಲಿ ಎಲ್ಲರೂ ಹೇಳ್ತಾರೆ, ಅಂದರೆ ಎಷ್ಟು ಜನ ನೋಡಿದ್ರು 50 ದಿನ ಜಸ್ಟ್ ನಂಬರ್ ಅಷ್ಟೇನಾ ಅಂತ. ಬಟ್ ಅದಕ್ಕೂ ಮೀರಿ ಒಂದು ಸಿನಿಮಾನ ತಗೊಂಡೋಗೋದಿದೆಯಲ್ಲ, ಟೀಮ್, ಆ ನಿರ್ಮಾಪಕರಾಗಲಿ, ಆ ನಿರ್ದೇಶಕರಾಗಲಿ, ನಿರ್ದೇಶಕರ ತಂಡ ಆಗಲಿ, ಆ ಬ್ಲಿಂಕ್ ತಗೊಂಡೋಗಿದ್ದ ರೀತಿ ನಾವು ಹೊಂದಿಸಿ ಬರೇರಿ ಮಾಡೋ ಟೈಮಲ್ಲಿ ಅಂದರೆ ಅಷ್ಟಿತ್ತು, ಅಷ್ಟು ಓಡಾಡಿದ್ರು, ಥಿಯೇಟ್ರಲ್ಲಿ ಸಿನಿಮಾ ನಿಲ್ಲಿಸ್ಕೊಂಡ್ರು. ಆ ಜರ್ನಿನೇ ಒಂದು ರೋಚಕ. ಅಂದರೆ ಲಾಸ್ಟ್ ಇಯರ್ ನಮ್ಮ ಸಿನಿಮಾ ರಿಲೀಸ್ ಆದಾಗ ಆದಮೇಲೆ ನಾನು ಏನು ಕೆಲವನ್ನ ನೋಡಿದ್ದೆ ಮತ್ತು ಥಿಯೇಟ್ರಲ್ಲಿ ಹೇಗೆ ಸಿನಿಮಾ ವರ್ಕ್ ಆಗ್ತಾ ಇದೆ, ಹೇಗೆ ಒಂದು ಸಿನಿಮಾನ ಜನರಿಗೆ ತಲುಪಿಸ್ಬೇಕು, ಒಂದು ನಿರ್ಮಾಣ ಸಂಸ್ಥೆ ಆಗಲಿ, ಯಾರೇ ಆಗಿರ್ಬೋದು, ಇಡೀ ತಂಡ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ಅನ್ಕೊಂಡಿದ್ದಂಥ ಟೈಮಲ್ಲಿ ಬ್ಲಿಂಕ್ ತಂಡ ರವಿಚಂದ್ರ ಅವ್ರ ಪರಿಚಯ ಆಗಿದ್ದು. ನಮ್ದೆಲ್ಲ ಮುಗಿದ್ಮೇಲೆ OTT ಆದಮೇಲೆ ರವಿ ಅವರಾಗ ಅವ್ರ ಸಿನಿಮಾ ತೋರಿಸಿದ್ರು. ಅಂದರೆ ಲೆಂತ್, ಆ ಸಿನಿಮಾ 2 hours 40 minutes ಇತ್ತು. ಆಗ ನೋಡಿದಾಗ ಲೆಂತ್ ಬಗ್ಗೆ ಒಂದಿಷ್ಟು ಮಾತಾಡ್ದೋ ಇದು ಮಾಡ್ದೋ. ಬಟ್ ನನ್ಗೆ ಅನ್ಸಿದ್ದು ಏನಂತಂದರೆ, ನಾನು ಪರ್ಸ್ನಲಿ ನನಗೆ ಡ್ರಾಮಾ ಸಬ್ಜೆಕ್ಟ್ಸ್ ಆ ಥರ ಇಷ್ಟಪಡುವಂಥ ವ್ಯಕ್ತಿ. ಅದು ನೋಡಿದಾಗ ಅನಿಸಿದ್ದು, ಇದು ಬೇರೆನೇ ಏನೋ ಇದೆ ಕಂಟೆಂಟು, ಇದು ಬೇರೆನೇ ಆಗುತ್ತೆ. ಅದೊಂದು ವೈಬ್ ಇತ್ತು, ಮತ್ತು ಅಲ್ಲೊಂದು ಹಾನೆಸ್ಟ್ ಇತ್ತು. ಅಂದರೆ ರವಿ ಓಡಾಡ್ತಿದ್ದ ರೀತಿ ಇತ್ತಲ್ಲ, ಅದು ನನಗೆ ನಾನು 3 ವರ್ಷ ಜರ್ನಿಲಿ ಓಡಾಡಿದ್ದು ಕಾಣಿಸ್ತಿತ್ತು ನನಗೆ. ಅಂದರೆ ಹಾನೆಸ್ಟ್ಲಿ ಒಂದು ಸಿನಿಮಾ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾಗ ಕೆಲಸ ಬಿಟ್ಟು ಬಂದ್ಬಿಟ್ಟು ಹೊಂದಿಸಿ ಬರೆಯಿರಿ ಅಂತ ಸಿನಿಮಾ ಸ್ಟಾರ್ಟ್ ಮಾಡಿದಾಗ, ಆ ಒಂದು ಜರ್ನಿಲಿ ಹೇಗೆ ನಿರ್ದೇಶನ, ನಿರ್ಮಾಣ ಅದೆಲ್ಲ ಮಾಡಿದ್ರು. ರವಿ ಒಂದು ನಿರ್ದೇಶಕರು ಬೇಕ್ಬಿಟ್ಟು ಎಲ್ಲ ಹಂತದಲ್ಲೂ ಕೆಲಸ ಮಾಡ್ತಾ ಇದ್ರು. ಅದು ಹಾನೆಸ್ಟಾಗಿ ಕಾಣ್ತಾ ಇದ್ದಾಗ, ಇಲ್ಲ ಈ ವ್ಯಕ್ತಿ ಇಷ್ಟು ಮಾಡ್ತಾ ಇರ್ಬೇಕಾದ್ರೆ ಈ ಸಿನಿಮಾ ಬೇರೆ ಆಗಬೇಕು. ಅಂದರೆ ತುಂಬ ಹಾನೆಸ್ಟಾಗಿ ಕೆಲವೊಂದು ವಿಚಾರಗಳು ಹೇಳೋದಾದ್ರೆ, ಇಲ್ಲೇನೋ ನಾವು ನಮ್ಮಿಂದ ಆಯ್ತು ಅದಲ್ಲ. ಅಂದ್ರೆ ಆ ಸಿನಿಮಾ ಏನ್ ತಲುಪಬೇಕಿದ್ದು ಅದು ತಗೊಂಡಿದೆ, ಮತ್ತು ಆ ಸಿನಿಮಾದ ಶಕ್ತಿ ಮತ್ತು ಸಿನಿಮಾದ ಬರವಣಿಗೆ ಮತ್ತು ಇಡೀ ಸಿನಿಮಾ ತಂಡದ ಒಂದು ಹಾನೆಸ್ಟಿ, ಅದರಿಂದನೇ ಆ ಸಿನಿಮಾ ಇವತ್ತು ರೀಚ್ ಆಗಿರೋದು. ಅದಾದ್ಮೇಲೆ ರವಿ ಭೇಟಿ ಆದ್ಮೇಲೆ ನೆಕ್ಸ್ಟ್ ಓಕೆ ಅದಾಯ್ತು, ಯಾವಾಗ ರಿಲೀಸು, ಈ ಥರದ್ದೆಲ್ಲ ಅಂದ್ರೆ ಪ್ರತಿದಿನ ಮೀಟ್ ಆಗ್ತಾ ಇದ್ದೋ, ಏನ್ ಮಾಡಬೇಕು, ಯಾವಾಗ ರಿಲೀಸ್ ಆಗಬೇಕು ಏನು ಅನ್ನೋದ್ರ ಬಗ್ಗೆ. ಆದ್ರೆ ರವಿ ಅವ್ರಿಗೆ ಹೇಳ್ತಿದ್ದೇನು ಅಂತಂದ್ರೆ, ಓಕೆ ಇಲ್ಲ, ಎಲ್ಲ ದೊಡ್ಡ ದೊಡ್ಡ ಅಂದ್ರೆ ಪ್ರೆಸೆಂಟರ್ಸ್ಗಳನ್ನ ಹುಡುಕೋದು ಒಂದು ಹಂತ ಸ್ಟಾರ್ಟ್ ಆಯ್ತು. ಓಕೆ, ಪ್ರೆಸೆಂಟರ್ಸ್ಗಳಿದ್ರೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ನಾವು ಒಂದಿಷ್ಟು ಏನ್ ಮಾಡಿದ್ರೆ ನಮ್ಮ ಪ್ರೆಸೆಂಟರ್ ಯಾರಿರಲಿಲ್ಲ. ಓಕೆ, ಡಿಸ್ಟ್ರಿಬ್ಯೂಷನ್ KRG ಮಾಡಿದ್ರು, ಬಟ್ ಪ್ರೆಸೆಂಟರ್ ಅಂತ ಇರಲಿಲ್ಲ. ಬಟ್ ಅದು ಆ ಪಾಯಿಂಟ್ ಅಲ್ಲಿ ನನಗೆ ಇದ್ದಿರ್ ಚೆನ್ನಾಗಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಇದ್ರೂ ಒಂದೊಂದ್ಸರಿ ಮ್ಯಾಟರ್ ಆಗುತ್ತೆ. ಓಕೆ, ಒಂದ್ಸರಿ ಎಲ್ಲಾರನ್ನೂ ಹೋಗಿ ಬರಲಿ ಅನ್ನೋದಿತ್ತು. ರವಿ ಎಲ್ಲರ ಹತ್ರನೂ ಹೋದ್ರು. ಅದು ಆ ಟೈಮ್ ಲೈನು ಮತ್ತು ಆ ಕಡೆಯಿಂದಲೂ ಕರೆಕ್ಟಾಗಿ ಕೂಡ ಬರಲಿಲ್ಲ. ಹಾಗಾದಾಗ ಇದ್ದಿದ್ದು ಓಕೆ, ಕಂಟೆಂಟ್ ಇಟ್ಕೊಂಡೇ ಹೋಗೋಣ ಅನ್ನೋದು ರವಿದು. ಒಂದೇನಂತಂದ್ರೆ, ಇಲ್ಲ ಸರ್ ಹೋಗೋಣ ಅನ್ನೋದು, ಯಾರು ಆಗ್ತಾ ಇಲ್ವಾ ಹೋಗೋಣ ಅಂತ. ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ, ಓಕೆ, ಈ ಸಿನಿಮಾ ಬಂದಾಗ ಎಷ್ಟು ವಾರಕ್ಕೆ ಎಷ್ಟು ಸಿನಿಮಾಗಳು ಅಂತ ರಿಲೀಸ್ ಆಗೋ ಟೈಮಲ್ಲಿ ಒಂದು ಸಿನಿಮಾ ಹೇಗೆ ನಿಲ್ಲುತ್ತೆ, ಅದು ನಿಲ್ಸೋಕೆ ಏನೇನು ಬೇಕು, ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ಬ್ಯಾಕ್ಗ್ರೌಂಡ್ ಇರೋದು ಬೇಕಾ, ಅಥವಾ ಏನು ಅನ್ನೋದು ಬೇಕಾದ್ರೆ ಬಡ್ಜೆಟ್. ಓಕೆ, ಈಗ ಸಿನಿಮಾ ಮಾಡಿದ್ಮೇಲೆ, ಯಾಕಂದ್ರೆ 3 ವರ್ಷ ಟ್ರಾವೆಲ್ ಆಗಿ ಸಿನಿಮಾ ಮಾಡೋದು ಒಂದು ಜರ್ನಿ ಆದ್ಮೇಲೆ, ಸಿನಿಮಾ ತಲುಪಿಸೋಕ್ಕೂ ಕೂಡ ಅಷ್ಟೇ ಟ್ರಾವೆಲ್ ಆಗ್ಬೇಕು ಇಡೀ ತಂಡ. ಸಿನಿಮಾ ಮಾಡಿ ಸುಮ್ಮನೆ ಆಗ್ಬಿಡ್ಬಾರ್ದು. ಓಕೆ, ನಾವು ಸಿನಿಮಾ ಮಾಡಿದ್ವು, ಥಿಯೇಟರ್ ಬಂತು, ಒಂದು 2 days ಅಥವಾ ಒಂದು 3 days ಅಲ್ಲಿ ಒಂದು ರಿವ್ಯೂ ಬಂತು ಅಂದ ಕೈ ಚೆಲ್ಲಿ ಕೂತ್ಕೋಬಾರ್ದು. ಆ ಸಿನಿಮಾ ಚೆನ್ನಾಗಿದೆ ನಿಲ್ಲಿಸ್ಕೊಳಕ್ ಓಡಾಡ್ಬೇಕು. ಅಷ್ಟನ್ನು ಇವ್ರು ಮಾಡಿದ್ದಾರೆ. ಆ ಟೈಮಲ್ಲಿ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ, ಓಕೆ ಈಗ ಬಡ್ಜೆಟ್ ಇಲ್ಲ, ಡಿಸ್ಟ್ರಿಬ್ಯೂಷನ್ ಏನ್ ಮಾಡಬೇಕು ಅಂತ ಯೋಚನೆ ಬಂದಾಗ, ರವಿ ಹೇಳಿದಿಲ್ಲ ಸರ್, ಜನನಿ ಪಿಕ್ಚರ್ಸ್ ಇಂದನೇ ಮಾಡ್ತೀನಿ. ಓಕೆ ಆಗ್ಲಿ, ಓಕೆ ಏನ್ ಮಾಡೋದು ಅಂತ ಹೇಳ್ತಾ ಇರ್ಬೇಕಾದ್ರೆ, ಓಕೆ ಡಿಸ್ಟ್ರಿಬ್ಯೂಷನ್ ಥಿಯೇಟರ್ಗಳು ಹೆಂಗ್ ಕೇಳೋದು, ಯಾಕಂದ್ರೆ ಡಿಸ್ಟ್ರಿಬ್ಯೂಷನ್ ಅನ್ನೋದೊಂದು ಇದಿಲ್ಲ, ಹೆಂಗ್ ಕೇಳೋದು. ಓಕೆ, ಬೇರೆಯವ್ರು ಬಂದ್ರು, ಈಗ ನಮ್ಮ ಸಿನಿಮಾಗೆ ಎಷ್ಟು ಒಂದು 30-40 ಸ್ಕ್ರೀನ್ ಸಿಗುತ್ತಾ, ಎಷ್ಟು ಸಿಗುತ್ತೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ, ಕುನಾಲ್ ನನ್ನ ಹೊಂದಿಸಿ ಬರೀ ಟೈಮಲ್ಲಿ ಪರಿಚಯ ಇದ್ರು. ಕುನಾಲ್ ಚಂದನ್ ಫಿಲ್ಮ್ಸ್ಗೆ ಓಕೆ ಒಂದು ಕೆಲಸ ಮಾಡೋಣ, ರವಿ ಇದು ಮಲ್ಟಿಪ್ಲೆಕ್ಸ್ಗೆಲ್ಲ ಹೋಗಿ ಡೈರೆಕ್ಟಾಗಿ ಮಾತಾಡ್ಕೊಳ್ಳೋಣ, ಮತ್ತು ಸಿಂಗಲ್ ಸ್ಕ್ರೀನ್ಸ್ಗಳಿಗೆ ಜನ ಇವರು ಇದು ಮಾಡ್ತಾರೆ ಅಂದ್ಬಿಟ್ಟು ಒಂದ್ಸರಿ ಅವ್ರಿಗೆ ಮೀಟ್ ಮಾಡಿಸ್ದೆ. ಅದಾದ್ಮೇಲೆ ಇಲ್ಲ ಓಕೆ, ಫಸ್ಟ್ ವೀಕ್ ಏನು ಸಿಗುತ್ತೋ ಏನು ಅಂತಂದ್ರೆ, ಮಲ್ಟಿಪ್ಲೆಕ್ಸ್ ಇವ್ರನ್ನ, ಕಾರ್ತಿಕ್ ಅವ್ರನ್ನ, ಇವ್ರನ್ನೆಲ್ಲ ಡೈರೆಕ್ಟಾಗಿ ಭೇಟಿ ಆದಾಗ, ಇಲ್ಲ ಸರ್ ಇಷ್ಟೇ ಕೊಡೋಕ್ಕಾಗೋದು ಸ್ಕ್ರೀನ್ಸು ಅಂತೆಲ್ಲ ಮಾತ್ಕೊಂತು. ಓಕೆ ಸರ್ ಏನು ಸಿಗುತ್ತೋ ಅದು ಸಿಗಲಿ. ಫಸ್ಟ್ ಸಿಕ್ಕಿದ್ದೆ ಟೋಟಲ್ 14 ಕರ್ನಾಟಕದಲ್ಲಿ, 8 ಬ್ಯಾಂಗ್ಳೂರಲ್ಲಿ ಇತ್ತು. ಸೊ ಆ ಶೋಸ್ ಹೇಗೆ ಮಲ್ಟಿಪ್ಲೈ ಆಗಬೇಕು ಅನ್ನೋದಕ್ಕೆ ಆಗ ನಿಲ್ತಲ್ಲ ಟೀಮು, ಅದು ಮೋಸ್ಟ್ ಇಂಪಾರ್ಟೆಂಟ್. ಅಂತ ಟೈಮಲ್ಲಿ ಪ್ರತಿ ಥಿಯೇಟರ್ ವಿಸಿಟ್ಗೆ ಇಡೀ ತಂಡ, ಆಕ್ಟರ್ಸ್ಗಳಾಗಿರ್ಬೋದು, ದೀಕ್ಷಿತ್ ಅವರು, ಚೈತ್ರ ಅವರು, ತಂಡ ಎಲ್ಲ ಹೋಗ್ತಿದ್ದ ರೀತಿ, ನನಗೆ ನಾವು ಹೋಗ್ತಿದ್ದಾಗ ಅದೇ ಅಂದ್ರೆ ಖುಷಿ ಆಗುತ್ತೆ ನೋಡೋಕ್ಕೆ. ಅಂದ್ರೆ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ವಿಸಿಟ್ ಮಾಡಿ ಜನರು ಇಂಟ್ರಾಕ್ಷನ್ ತಗೊಂಡು, ಯಾಕಂದ್ರೆ ಅಟ್ ದ ಎಂಡ್ ಏನೇ ಆದ್ರೂ ಜನರ ಅನಿಸಿಕೆ ಇಂಪಾರ್ಟೆಂಟ್ ಆಗುತ್ತೆ, ಜನರು ತಲುಪಿಸೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ನಮ್ಮ ಕರ್ತವ್ಯ ಕೂಡ ಹೌದು. ಮೊದಲನೇ ಸಿನಿಮಾದಲ್ಲಿ ಏನೋ ನಾವು ಮಾಡೋದು ಬಂದು ನೋಡ್ಬಿಡಿ ಅಂತ ಯಾರು ಬರಲ್ಲ. ಸೊ ತಲುಪ್ಸೋಕೆ ಏನ್ ಬೇಕೋ ಅದೆಲ್ಲ ರೀತಿಲೂ ಮಾಡಬೇಕು. ಅದನ್ನ ಬ್ಲಿಂಕ್ ತಂಡ ಮೊದಲನೇ ವಾರದಲ್ಲಿ ರಿಲೀಸ್ ಆದ ಶುಕ್ರವಾರ ಶನಿವಾರ ತಗೊಳ್ತಲ್ಲ, ಅದು ತಗೊಂಡ್ಮೇಲೆ ನೆಕ್ಸ್ಟ್ ಮಂಡೆಯಿಂದ ಶೋಸ್ ಇನ್ಕ್ರೀಸ್ ಆಯ್ತು. ಶೋಸ್ ಇನ್ಕ್ರೀಸ್ ಆದ್ಮೇಲೆ ಫಸ್ಟ್ ವೀಕಿಗೆ ಇಮಿಡಿಯೇಟ್ ಇವ್ರಿಗೆ ಕಾಲ್ ಬರಕಾಯ್ತು, ಸಿಂಗಲ್ ಸ್ಕ್ರೀನ್ಸ್ಗಳು ಕಾಲ್ ಬರಕ ಇದಾದ ತಕ್ಷಣ ನೆಕ್ಸ್ಟ್ ತುಂಬಾ ಎನ್ಕ್ವೈರೀಸ್ ಬಂತು.
ಸೊ ಆಗ ನೀವು ಹೇಳ್ದಂಗೆ ಎಲ್ಲರಿಗೂ ಗೊತ್ತಿರೋದು 80 ಸ್ಕ್ರೀನ್ ನಟೋಗಿತ್ತು. ಸೊ ಇದು ಬ್ಲಿಂಕ್ ನಡೆದು ಬಂದ ಹಾದಿಲಿ ನಾನು ಜೊತೆಲಿ ಇದ್ದೆ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಿನಿಮಾಗೆ ಅಂದ್ರೆ ಯಾವತ್ತೂ ನನ್ನ ಬಿಲೀಫ್ ಏನು ಗೊತ್ತಾ, ಒಂದು ಕತೆ ಮಾಡಿದಾಗ ಅದು ಅಥವಾ ಒಬ್ಬ ಕತೆಗಾರೊಂದು ಕತೆ ನನ್ನ ಕತೆ ಅಂತ ಆಗಿರುತ್ತೆ. ಸಿನಿಮಾ ಯಾವತ್ತೂ ನನ್ನ ಸಿನಿಮಾ ಆಗಲ್ಲ, ಅದು ನಮ್ಮ ಸಿನಿಮಾ ಆಗಿರುತ್ತೆ. ಸೊ ಅದು ಸಿನಿಮಾ ಮಾಡೋ ತಂಡಕ್ಕೂ ಕೂಡ ಹೌದು, ಸಿನಿಮಾ ಆದ್ಮೇಲೆ ತಲುಪ್ಸೋಕ್ಕೆ ಕೂಡ ನಾವು ಇದು ನಮ್ಮ ಜವಾಬ್ದಾರಿ. ಅಂದ್ರೆ ನಾವು ಇಡೀ ಸಿನಿಮಾ ರಂಗದಲ್ಲಿ ಇದೀವಿ ಅಂದ್ರೆ ನಾವು ಜೊತೆ ನಿಂತ್ಕೋಬೇಕು ಅನ್ನೋದಕ್ಕಿಂತ ಜೊತೆಯಾಗಿ ಸಾಕ್ಬೇಕಷ್ಟೇ. ಅದೇನು ಇದಿಲ್ದಾನೆ ಒಂದು ಒಳ್ಳೆ ಚಿತ್ರ ಬಂದಾಗ ಎಲ್ಲರೂ ನಿಲ್ಬೇಕು. ಈಗ ನಾವು ಲಾಸ್ಟ್ ಇಯರ್ ಬಂದಂತ ಫಿಲ್ಮ್ ಮೇಕರ್ಸ್ಗಳು. ಸೊ ಈಗ ನೆಕ್ಸ್ಟ್ ರವಿ ಒಂದು ಸಿನಿಮಾ ಮಾಡ್ಬೋದು, ಈಗ ಅವ್ರ ಡೈರೆಕ್ಷನ್ ಟೀಮ್ ಅಲ್ಲಿ ಇರ್ಬೋದು, ಯಾರು ಒಂದು ಸಿನಿಮಾ ಮಾಡ್ಬೋದು. ಒಂದು ತಂಡವಾಗಿ ಒಂದು ಇಂಡಸ್ಟ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಬೆಳೆಯೋಣ, ಕನ್ನಡ ಸಿನಿಮಾನ ಇನ್ನೊಂದಿಷ್ಟು ಒಳ್ಳೆ ಚಿತ್ರಗಳನ್ನ ಕೊಟ್ಟು ಜನರ ನಂಬಿಕೆಯನ್ನ ಗಳಿಸಿ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡೋಣ ಅನ್ನೋ ಒಂದು ಇದರಲ್ಲಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಇಂಥ ಒಳ್ಳೆಯ ಸಿನಿಮಾದ ಜರ್ನಿ ಜೊತೆ ನಾನು ಒಂದಿಷ್ಟು ಕಾಲ ಕಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಡೀ ತಂಡಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ಜರ್ನಿಯಲ್ಲಿ ಜೊತೆಯಾಗಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.